ನಿಮ್ಮ ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ನಿನ್ನೆ ಹೈಡ್ರಾಮಾ, ಇಂದು ಟೈಮ್ ಕೇಳಿದ ಎಂಎಲ್ಸಿ ಸಿಟಿ ರವಿ. ನಿನ್ನೆ ನೋಟಿಸ್ ತಗೊಳ್ಳಲ್ಲ ಬೇಡ ಅಂದಿದ್ದ ಸಿಟಿ ರವಿ. ನಿನ್ನೆ ಹೈಡ್ರಾಮಾ, ಇವತ್ತು ಟೈಮ್ ಕೇಳಿದ್ದಾರೆ ಎಂಎಲ್ಸಿ ಸಿಟಿ ರವಿ ಅವರು. ನಿನ್ನೆ ನೋಟಿಸ್ ತಗೊಳ್ಳಲ್ಲ ಬೇಡ ಅಂದಿದ್ದ ಸಿಟಿ ರವಿ. ಇಂದು ಪೊಲೀಸರಿಗೆ 7 ದಿನ ಟೈಮ್ ಕೇಳಿದ್ದಾರೆ ಬಿಜೆಪಿ ಎಂಎಲ್ಸಿ. ಪ್ರಚೋದನಾತ್ಮಕ ಭಾಷಣ ಆರೋಪದಲ್ಲಿ ಸಿಟಿ ರವಿಗೆ ನಿನ್ನೆ ನೋಟಿಸ್ ಅನ್ನ ಕೊಟ್ಟಿದ್ರು ಪೊಲೀಸರು. ಆದರೆ ನೋಟಿಸ್ಗೆ ಲಿಖಿತ ಉತ್ತರವನ್ನ ನೀಡಿರುವ ಸಿಟಿ ರವಿ ಅವರು ರಾಯಚೂರು, ಕೊಪ್ಪಳ ಜಿಲ್ಲೆಗಳಲ್ಲಿ ಬರ ಪರಿಶೀಲನೆ ಪ್ರವಾಸ ಕೈಗೊಳ್ಳಬೇಕಿದೆ. ಇನ್ನು ಜುಲೈ 29 ಮತ್ತು 30ರಂದು ಪಕ್ಷದ ತುರ್ತು ಕಾರ್ಯಕ್ರಮಗಳು ಇವೆ. ಆದ್ರಿಂದ ಬಳಿಕ ಚರ್ಚಿಸಿ ಸೂಕ್ತ ಸಮಜಾಯಿಸಿ ನೀಡುವುದಾಗಿ ಸಿಟಿ ರವಿ ಅವರು ಪತ್ರವನ್ನ ಬರೆದಿದ್ದಾರೆ. ಇನ್ನು ಒಂದ್ ಕಡೆ ಸಿಟಿ ರವಿ ಅವರ ವಿರುದ್ಧ ಈಗಾಗಲೇ ಒಂದ್ ಕಡೆ ಮುಸ್ಲಿಂ ಧರ್ಮಗುರುಗಳ ಕುರಿತ ವಿವಾದಾತ್ಮಕ ಹೇಳಿಕೆ ನೀಡಿದ ಆರೋಪದ ಮೇಲೆ ಚಿಕ್ಕಮಗಳೂರು ಠಾಣೆಯಲ್ಲಿ ನೋಟಿಸ್ ಕೂಡ ಕೊಡಲಾಗಿತ್ತು. ನಿನ್ನೆ ಚಿಕ್ಕಮಗಳೂರಿನಲ್ಲಿ ನಗರ ಠಾಣೆಯಲ್ಲಿ ನನ್ನ ಮೇಲೆ ಒಂದು FIR ದಾಖಲಾಗಿದೆ. ನಾನು ಸಾರ್ವಜನಿಕ ಭಾಷಣದಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಬೆಂಬಲಿಸಿ ನಡೆದಂತ ಸಭೆಯಲ್ಲಿ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ಚಿಕ್ಕಮಗಳೂರು ರಿಪೋರ್ಟರ್ ಭರತ್. ಫೋನ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಎಸ್ ಭರತ್, ನಿನ್ನೆ ಸಿಟಿ ರವಿ ಅವರು ಒಂದು ವಿವಾದಾತ್ಮಕ ಹೇಳಿಕೆಯನ್ನ ನೀಡಿರುವಂತದ್ದು. ಈಗ 7 ದಿನಗಳ ಕಾಲ ಟೈಮ್ ಕೂಡ ಕೇಳಿದ್ದಾರೆ ಪೊಲೀಸರಿಗೆ. ಇದರ ಬಗ್ಗೆ ಏನಿದೆ ಡೀಟೇಲ್ಸ್? ಅಂಕಿತಾ, ಏನು ಕೆಲ ದಿನಗಳ ಹಿಂದೆ ಚಿಕ್ಕಮಗಳೂರಿನಲ್ಲಿ ನಡೆದಂತಹ ಪ್ರತಿಭಟನೆ ಸಂದರ್ಭದಲ್ಲಿ ಏನು ವಿಧಾನ ಪರಿಷತ್ ಸದಸ್ಯರಾದಂತಹ ಸಿಟಿ ರವಿ ಅವರು ಕೊಟ್ಟಂತಹ ಹೇಳಿಕೆ ವಿಚಾರವಾಗಿ ಚಿಕ್ಕಮಗಳೂರು ನಗರ ಪೊಲೀಸ್ ಠಾಣೆಯಲ್ಲಿ ಒಂದು ಪ್ರಕರಣ ದಾಖಲಾಗಿತ್ತು. ಸೊ ಆ ಒಂದು ಪ್ರಕರಣದ ಅನ್ವಯ ಪೊಲೀಸರು ಕೂಡ ಒಂದು ನೋಟಿಸ್ ಅನ್ನ ಸರ್ವ್ ಮಾಡುವಂತ ಒಂದು ಕೆಲಸವನ್ನ ಮಾಡಿದ್ರು. ವಿಚಾರಣೆಗೆ ತಾವು ಹಾಜರಾಗಬೇಕು ಅಂತಕ್ಕಂಥ ಅಂಶವನ್ನ ಉಲ್ಲೇಖ ಮಾಡಿ ಈ ಒಂದು ನೋಟಿಸ್ ಅನ್ನ ಸರ್ವ್ ಮಾಡುವಂತ ಒಂದು ಕೆಲಸವನ್ನು ಮಾಡಿದ್ದಾರೆ. ಇದೀಗ ಆ ನೋಟಿಸ್ಗೆ ಒಂದು ಮರು ಉತ್ತರವನ್ನ ಸಿಟಿ ರವಿ ಅವರು ನೀಡಿರ್ತಕ್ಕಂಥದ್ದು. 7 ದಿನಗಳ ಕಾಲಾವಕಾಶ ಬೇಕು. ಜೊತೆಗೆ ಕೆಲವೊಂದು ಕಾರ್ಯಕ್ರಮಗಳು ಪಕ್ಷದಲ್ಲಿ ನಿಕಟವಾಗಿ ಗುರುತಿಸಿಕೊಂಡಿರೋದ್ರ ಜೊತೆಗೆ ಕೆಲವೊಂದು ಕಾರ್ಯಕ್ರಮ ಇರೋದ್ರಿಂದ ಈ ಒಂದು 7 ದಿನಗಳ ಕಾಲಾವಕಾಶ ಬೇಕು. ಅದಾದ ನಂತರದಲ್ಲಿ ನನ್ನ ವಕೀಲರೊಂದಿಗೆ ಚರ್ಚಿಸಿ ನಂತರ ಆ ಒಂದು ಠಾಣೆಗೆ ಹಾಜರಾಗ್ತೇನೆ ಅಂತಕ್ಕಂಥ ಒಂದು ಪತ್ರವನ್ನ ಇದೀಗ ಬರೆದಿರತಕ್ಕಂಥದ್ದು. ಲಿಖಿತ. ಥ್ಯಾಂಕ್ ಯು ಭರತ್, ನಿಮ್ಮೆಲ್ಲ ಮಾಹಿತಿಗೆ.